ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇಂದು ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಬಹುಶಃ ರಾಯರ ಕೃಪೆಯಿಂದಲೇ ನೀವು ಈ ಸಂದೇಶವನ್ನು ಕೇಳಲು ಬಂದಿರಬಹುದು. ಆದ್ದರಿಂದ ಒಂದು ಸಣ್ಣ ವಿನಂತಿ, ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ, ಕೊನೆಯವರೆಗೂ ತಪ್ಪದೆ ಕೇಳಿ. ಏಕೆಂದರೆ ಇಂದು ರಾಯರ ಕೃಪೆಯ ಸಂದೇಶದಲ್ಲಿ ಒಂದು ಮಾತು ನಿಮ್ಮ ಜೀವನವನ್ನು ಬದಲಿಸುವ ಶಕ್ತಿ ಹೊಂದಿರಬಹುದು. ರಾಯರ ಮೇಲಿನ ನಿಮ್ಮ ಭಕ್ತಿ ನಿಜವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಇನ್ನೂ ನಮ್ಮ ಕುಟುಂಬದ ಸದಸ್ಯರಾಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಗುರುತನ್ನು ಒತ್ತಿ ಈ ಪವಿತ್ರ ಸಂದೇಶವನ್ನು ನಿಮ್ಮ ಕುಟುಂಬದವರೆಗೂ ತಲುಪಿಸಲು ಶೇರ್ ಮಾಡಿ. ಇಂದು ಈ ಸಂದೇಶವನ್ನು ಕೊನೆಯವರೆಗೂ ಕೇಳುವ ಪ್ರತಿಯೊಬ್ಬರಿಗೂ ರಾಯರ ಕೃಪೆ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈಗ ಮನಸ್ಸನ್ನು ಶಾಂತವಾಗಿಟ್ಟಿಕೊಂಡು ಭಕ್ತಿಯಿಂದ ಕೇಳಿ, ರಾಯರು ನಿಮಗಾಗಿ ಏನು ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳೋಣ. ನನ್ನ ಪ್ರಿಯ ಭಕ್ತನೇ, ಈ ಸಂದೇಶವನ್ನು ನೀನು ಕೇಳುತ್ತಿದ್ದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ನಿನ್ನ ಮನಸ್ಸಿನ ನೋವನ್ನು, ನಿನ್ನ ಹೃದಯದ ಮಾತನ್ನು, ನಿನ್ನ ಮೌನದ ಪ್ರಾರ್ಥನೆಯನ್ನು ನಾನು ತಿಳಿದಿದ್ದೇನೆ. ಬಹಳ ದಿನಗಳಿಂದ ನೀನು ಒಂದು ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಿದ್ದೀಯಾ. ಯಾವಾಗ ನನ್ನ ಸಮಯ ಬದಲಾಗುತ್ತದೆ ಎಂದು ಅನೇಕ ಬಾರಿ ನಿನ್ನೊಳಗೆ ಕೇಳಿಕೊಂಡಿದ್ದೀಯಾ. ನಿನ್ನ ಆ ಪ್ರಶ್ನೆಗೆ ಇಂದು ಒಂದು ಉತ್ತರ ನೀಡಲು ಬಂದಿದ್ದೇನೆ. ಭಯಪಡಬೇಡ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿದೆ. ಈಗ ಕಾಣುತ್ತಿರುವ ಕಷ್ಟ ಶಾಶ್ವತವಲ್ಲ. ಮೋಡಗಳು ಎಷ್ಟೇ ಕತ್ತಲಾಗಿದ್ದರೂ ಸೂರ್ಯನ ಬೆಳಕನ್ನು ಎಂದಿಗೂ ಮರೆಮಾಡಲು ಸಾಧ್ಯವಿಲ್ಲ. ನೀನು ಕಳೆದುಕೊಂಡಿದ್ದೇನೆ ಎಂದು ಭಾವಿಸಿರುವ ಕೆಲವು ವಿಷಯಗಳು ನಿನಗೆ ದುಃಖ ಕೊಟ್ಟಿರಬಹುದು. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಕೆಲವರು ನಿನ್ನ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿರಬಹುದು. ಆದರೂ ನಿನ್ನ ಒಳ್ಳೆಯ ಹೃದಯವನ್ನು ಬದಲಾಯಿಸಬೇಡ. ದೇವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ನೀನು ಹಾಕಿದ ಪ್ರತಿಯೊಂದು ಹೆಜ್ಜೆಯನ್ನು, ಸುರಿಸಿದ ಪ್ರತಿಯೊಂದು ಕಣ್ಣೀರನ್ನು, ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರು ನೋಡುತ್ತಿದ್ದಾನೆ. ಈಗ ನಿನಗೆ ಕಾಣದಿರುವ ಆಶೀರ್ವಾದಗಳು ನಿನ್ನ ಕಡೆ ನಿಧಾನವಾಗಿ ಬರುತ್ತಿವೆ. ಈ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಒಂದು ಕ್ಷಣ ನನ್ನನ್ನು ನೆನೆಸು. ನಿನ್ನ ಎಲ್ಲ ಚಿಂತೆಗಳನ್ನು ದೇವರ ಪಾದಗಳಲ್ಲಿ ಇಡು. ನಾಳೆಯ ಬಗ್ಗೆ ಅತಿಯಾಗಿ ಚಿಂತಿಸಬೇಡ, ಯೋಚಿಸಬೇಡ. ಇಂದು ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ನಿನ್ನ ಮನೆಯಲ್ಲಿ ಶಾಂತಿ ನೆಲೆಸಲಿ, ನಿನ್ನ ಕುಟುಂಬದಲ್ಲಿ ಸಂತೋಷ ಹೆಚ್ಚಲಿ, ನಿನ್ನ ಪ್ರಯತ್ನಗಳಿಗೆ ಫಲ ಸಿಗಲಿ, ನಿನ್ನ ಆರೋಗ್ಯ ಉತ್ತಮವಾಗಿರಲಿ, ನಿನ್ನ ಕನಸುಗಳು ನನಸಾಗಲಿ. ನಂಬಿಕೆ ಕಳೆದುಕೊಳ್ಳಬೇಡ. ಕೆಲವೊಮ್ಮೆ ದೇವರು ನಿನ್ನನ್ನು ದೊಡ್ಡ ಆಶೀರ್ವಾದಕ್ಕೆ ಸಿದ್ಧಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾನೆ. ಇಂದು ನೀನು ಅನುಭವಿಸುತ್ತಿರುವ ನೋವು ನಾಳೆ ನಿನ್ನ ಶಕ್ತಿಯಾಗಲಿದೆ. ಇಂದು ನೀನು ಸುರಿಸುತ್ತಿರುವ ಕಣ್ಣೀರು ನಾಳೆ ಸಂತೋಷದ ನಗುವಾಗಲಿದೆ. ಆದ್ದರಿಂದ ಧೈರ್ಯವಾಗಿ ಭಕ್ತಿಯಿಂದ ಇರಿ. ಒಳ್ಳೆಯದನ್ನು ಮಾಡುತ್ತಿರು. ರಾಯರ ಕೃಪೆ ನಿನ್ನ ಮೇಲಿರಲಿ. ನನ್ನ ಮಗುವೆ, ನೀನು ಇಂದು ಎಷ್ಟೇ ನಗುತ್ತಿದ್ದರೂ ನಿನ್ನ ಮನಸ್ಸಿನ ಆಳದಲ್ಲಿರುವ ಒಂದು ಚಿಕ್ಕ ನೋವು ಅಡಗಿದೆ ಎಂಬುದು ನನಗೆ ಗೊತ್ತಿದೆ. ಎಲ್ಲರ ಮುಂದೆ ಧೈರ್ಯವಾಗಿ ಕಾಣಿಸಿಕೊಂಡರೂ ಒಂಟಿಯಾಗಿರುವಾಗ ನಿನ್ನ ಕಣ್ಣುಗಳು ತೇವವಾಗುತ್ತವೆ. ಯಾರಿಗೂ ಹೇಳಲಾಗದ ಕೆಲವು ಚಿಂತೆಗಳು ನಿನ್ನ ಹೃದಯವನ್ನು ಭಾರವಾಗಿಸಿವೆ. ಆದರೆ ನನ್ನ ಮಗುವೆ, ಇನ್ನು ಮುಂದೆ ಭಯಪಡಬೇಡ. ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ವ್ಯರ್ಥವಾಗಿಲ್ಲ. ನೀನು ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ನಿನ್ನನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಿದೆ. ಇಂದು ನಿನಗೆ ಮುಚ್ಚಿದ ಬಾಗಿಲಂತೆ ಕಾಣುತ್ತಿರುವುದು ನಾಳೆ ನಿನಗಾಗಿ ತೆರೆದುಕೊಳ್ಳುವ ದೊಡ್ಡ ಅವಕಾಶದ ಆರಂಭವಾಗಬಹುದು. ನೀನು ಹಲವಾರು ಬಾರಿ ದೇವರ ನನ್ನ ಪ್ರಾರ್ಥನೆ ಯಾವಾಗ ಫಲ ಕೊಡುತ್ತದೆ ಎಂದು ಕೇಳಿದ್ದೀಯಾ. ನಿನ್ನ ಆ ಕರೆಯನ್ನು ದೇವರು ಕೇಳಲಿಲ್ಲ ಎಂದು ಭಾವಿಸಬೇಡ. ನಿನ್ನ ಪ್ರತಿಯೊಂದು ಪ್ರಾರ್ಥನೆಯು ದೇವರ ಸನ್ನಿಧಿಗೆ ತಲುಪಿದೆ. ಸ್ವಲ್ಪ ತಾಳ್ಮೆಯಿಂದ ಇರು. ರಾತ್ರಿ ಎಷ್ಟೇ ದೀರ್ಘವಾಗಿದ್ದರೂ ಬೆಳಕು ಖಂಡಿತ ಬರುತ್ತದೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಸಂತೋಷದ ದಿನಗಳು ದೂರವಿಲ್ಲ. ಈಗ ಕಾಣುತ್ತಿರುವ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ. ನಿನ್ನ ಹೃದಯಕ್ಕೆ ಶಾಂತಿ ನೀಡುವ ಸಮಯ ಹತ್ತಿರ ಬರುತ್ತಿದೆ. ಈ ರಾತ್ರಿ ಮಲಗುವ ಮೊದಲು ಒಂದು ಮಾತು ಹೇಳು, ರಾಯರೇ, ನನ್ನ ಬದುಕನ್ನು ನಿಮ್ಮ ಕೃಪೆಗೆ ಒಪ್ಪಿಸಿದ್ದೇನೆ. ಆಮೇಲೆ ಎಲ್ಲ ಚಿಂತೆಗಳನ್ನು ಬಿಟ್ಟು ನೆಮ್ಮದಿಯಾಗಿ ನಿದ್ರೆ ಮಾಡು. ನಿನ್ನ ಕಣ್ಣೀರನ್ನು ಆಶೀರ್ವಾದವಾಗಿ, ನಿನ್ನ ನೋವನ್ನು ಶಕ್ತಿಯಾಗಿ, ನಿನ್ನ ಕಾಯುವಿಕೆಯನ್ನು ಸಂತೋಷವಾಗಿ ಪರಿವರ್ತಿಸುವ ಕೃಪೆ ರಾಯರಿಂದ ನಿನಗೆ ದೊರಕಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕಮೆಂಟ್ನಲ್ಲಿ ಎಂದು ಬರೆಯಿರಿ. ನನ್ನ ಮಗುವೆ, ನಿನ್ನ ಹೃದಯದಲ್ಲಿ ಅಡಗಿರುವ ಮಾತುಗಳನ್ನು ಎಲ್ಲರೂ ಕೇಳದಿರಬಹುದು, ಆದರೆ ದೇವರು ಕೇಳುತ್ತಿದ್ದಾನೆ. ನೀನು ಯಾರಿಗೂ ಹೇಳದೆ ಮೌನವಾಗಿ ಹೊತ್ತಿರುವ ಭಾರವನ್ನು ದೇವರು ನೋಡುತ್ತಿದ್ದಾನೆ. ಕೆಲವೊಮ್ಮೆ ಎಲ್ಲವೂ ಸರಿಯೇ ಇದೆ ಎಂದು ತೋರಿಸಿಕೊಂಡರೂ ನಿನ್ನ ಒಳ ಮನಸ್ಸು ಎಷ್ಟು ಹೋರಾಟ ಮಾಡುತ್ತಿದೆ ಎಂಬುದು ನನಗೆ ಗೊತ್ತಿದೆ. ನನ್ನ ಮಗುವೆ, ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡ. ನಿನ್ನ ಜೀವನಕ್ಕೆ ರಾಯರು ಒಂದು ಉದ್ದೇಶ ಕೊಟ್ಟಿದ್ದಾರೆ. ನೀನು
ಈ ಭೂಮಿಗೆ ಕೇವಲ ಕಷ್ಟ ಅನುಭವಿಸಲು ಬಂದಿಲ್ಲ. ನೀನು ಆಶೀರ್ವಾದವನ್ನು ಪಡೆಯಲು, ಇತರರಿಗೆ ಬೆಳಕಾಗಲು, ನಿನ್ನ ಜೀವನದ ಮೂಲಕ ದೇವರ ಮಹಿಮೆಯನ್ನು ತೋರಿಸಲು ಬಂದಿದ್ದೀಯಾ. ಇಂದು ನಿನಗೆ ಕೆಲವು ಬಾಗಿಲುಗಳು ಮುಚ್ಚಿರುವಂತೆ ಕಾಣಬಹುದು. ನೀನು ಬಯಸಿದ ಕೆಲವು ಕೆಲಸಗಳು ಆಗದೇ ಇರಬಹುದು. ಕೆಲವರು ನಿನ್ನನ್ನು ಬಿಟ್ಟು ಹೋಗಿರಬಹುದು. ಕೆಲವು ಕನಸುಗಳು ಅರ್ಧದಲ್ಲೇ ನಿಂತಿರಬಹುದು. ಆದರೆ ಅದಕ್ಕಾಗಿ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ದೇವರು ಒಂದು ಬಾಗಿಲು ಮುಚ್ಚಿದಾಗ ಅದಕ್ಕಿಂತ ಉತ್ತಮವಾದ ಮತ್ತೊಂದು ಬಾಗಿಲನ್ನು ತೆರೆಯಲು ಸಿದ್ಧರಾಗಿರುತ್ತಾರೆ. ಈ ಕ್ಷಣದಲ್ಲಿ ನೀನು ಅರ್ಥ ಮಾಡಿಕೊಳ್ಳದ ಅನೇಕ ವಿಷಯಗಳು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತವೆ. ಇಂದು ಏಕೆ ಈ ಕಷ್ಟ ಬಂತು ಎಂದು ಪ್ರಶ್ನಿಸುತ್ತಿರುವ ನೀನು ನಾಳೆ ಇದೇ ಕಷ್ಟ ನನ್ನನ್ನು ಉತ್ತಮ ದಾರಿಯ ಕಡೆಗೆ ಕರೆದುಕೊಂಡು ಹೋಯಿತು ಎಂದು ಹೇಳುವ ದಿನ ಬರುತ್ತದೆ. ನನ್ನ ಮಗುವೆ, ನಿನ್ನ ಮಾತುಗಳಲ್ಲಿ ಶಕ್ತಿ ಇರಲಿ, ನಿನ್ನ ಮನಸ್ಸಿನಲ್ಲಿ ಭರವಸೆ ಇರಲಿ, ನಿನ್ನ ಹೆಜ್ಜೆಗಳಲ್ಲಿ ಧೈರ್ಯ ಇರಲಿ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಇಂದು ಒಳ್ಳೆಯ ದಿನ ಎಂದು ಹೇಳು. ದೇವರು ಆಶೀರ್ವಾದವನ್ನು ಸ್ವೀಕರಿಸಲು ಸಿದ್ಧಳಾಗು. ನಿನ್ನ ಜೀವನದಲ್ಲಿ ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಕೆಲವರು ನಿನ್ನ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸಬಹುದು. ಆದರೆ ಅದಕ್ಕಾಗಿ ನಿನ್ನ ಸ್ವಭಾವವನ್ನು ಬದಲಾಯಿಸಬೇಡ. ಒಳ್ಳೆಯ ಹೃದಯ ಹೊಂದಿರುವವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ಮಾಡಿದ ಒಳ್ಳೆಯ ಕೆಲಸಗಳ ಫಲ ಒಂದಲ್ಲ ಒಂದು ದಿನ ನಿನ್ನ ಬಳಿಗೆ ಮರಳಿ ಬರುತ್ತದೆ. ನೀನು ಬಿತ್ತಿದ ಪ್ರೀತಿ, ಗೌರವ ಮತ್ತು ಕರುಣೆ ವ್ಯರ್ಥವಾಗುವುದಿಲ್ಲ. ಇಂದು ರಾತ್ರಿ ನೀನು ನಿದ್ರೆಗೆ ಹೋಗುವ ಮೊದಲು ಕಳೆದ ನೋವುಗಳನ್ನು ನೆನೆದು ದುಃಖಪಡಬೇಡ. ಆಗಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಾಳೆಯನ್ನು ಉತ್ತಮವಾಗಿಸಲು ಸಾಧ್ಯವಿದೆ. ಅದಕ್ಕಾಗಿ ದೇವರಲ್ಲಿ ನಂಬಿಕೆ ಇಡು. ನಿನ್ನ ಮನೆಯಲ್ಲಿ ಸಂತೋಷ ನೆಲೆಸಲಿ, ನಿನ್ನ ಕುಟುಂಬದಲ್ಲಿ ಏಕತೆ ಹೆಚ್ಚಲಿ, ನಿನ್ನ ಪರಿಶ್ರಮಕ್ಕೆ ಫಲ ಸಿಗಲಿ, ನಿನ್ನ ಆರೋಗ್ಯ ಉತ್ತಮವಾಗಿರಲಿ, ನಿನ್ನ ಮನಸ್ಸು ಶಾಂತಿಯಿಂದ ತುಂಬಿರಲಿ. ಕೆಲವೊಮ್ಮೆ ದೇವರ ತಕ್ಷಣ ಉತ್ತರ ಕೊಡುವುದಿಲ್ಲ, ಏಕೆಂದರೆ ಆತನು ನಿನಗೆ ಕೇಳಿದಕ್ಕಿಂತ ದೊಡ್ಡದನ್ನು ಸಿದ್ಧಪಡಿಸುತ್ತಾನೆ. ಆದ್ದರಿಂದ ಕಾಯುವ ಸಮಯವನ್ನು ವ್ಯರ್ಥ ಎಂದು ಭಾವಿಸಬೇಡ. ಅದು ಕೂಡ ದೇವರ ಯೋಜನೆಯ ಒಂದು ಭಾಗ. ನನ್ನ ಮಗುವೆ, ಇಂದಿನ ರಾತ್ರಿ ನಿನ್ನ ಎಲ್ಲ ಚಿಂತೆಗಳನ್ನು ರಾಯರ ಪಾದಗಳ ಬಳಿ ಇಟ್ಟು ಬಿಡು. ಮನಸ್ಸನ್ನು ಹಗುರವಾಗಿಸು. ನಾಳೆ ಹೊಸ ಆಶೆಯೊಂದಿಗೆ ಎದ್ದೇಳು. ಹೊಸ ಅವಕಾಶಗಳು, ಹೊಸ ಸಂತೋಷಗಳು ಮತ್ತು ಹೊಸ ಆಶೀರ್ವಾದಗಳು ನಿನ್ನನ್ನು ಎದುರು ನೋಡುತ್ತಿವೆ. ಭಯಕ್ಕಿಂತ ನಂಬಿಕೆ ದೊಡ್ಡದು, ಸೋಲಿಗಿಂತ ಪ್ರಯತ್ನ ದೊಡ್ಡದು, ಕತ್ತಲಿಗಿಂತ ಬೆಳಕು ದೊಡ್ಡದು, ಮನುಷ್ಯನ ಶಕ್ತಿಗಿಂತ ದೇವರ ಕೃಪೆ ದೊಡ್ಡದು. ಆದ್ದರಿಂದ ಧೈರ್ಯವಾಗಿರು. ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ. ದೇವರು ನಿನ್ನ ಜೊತೆ ಇದ್ದಾನೆ. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ಆತನು ಕಾಪಾಡುತ್ತಿದ್ದಾನೆ. ನಿನ್ನ ಕಣ್ಣೀರನ್ನು ದೇವರು ವ್ಯರ್ಥವಾಗಲು ಬಿಡುವುದಿಲ್ಲ. ನಿನ್ನ ಪ್ರಾರ್ಥನೆಗಳನ್ನು ದೇವರು ಮರೆಯುವುದಿಲ್ಲ. ನಿನ್ನ ಒಳ್ಳೆಯ ಹೃದಯವನ್ನು ದೇವರು ಗೌರವಿಸುತ್ತಾನೆ. ಈ ರಾತ್ರಿ ಶಾಂತಿಯಿಂದ ಮಲಗು. ನಾಳೆಯ ದಿನವು ನಿನಗೆ ಹೊಸ ಬೆಳಕು, ಹೊಸ ಶಕ್ತಿ ಮತ್ತು ಹೊಸ ಸಂತೋಷವನ್ನು ತರಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಕೃಪೆ ಸದಾ ನಿನ್ನ ಮೇಲಿರಲಿ. ನನ್ನ ಮಗುವೆ, ನೀನು ಈಗ ಈ ಮಾತುಗಳನ್ನು ಕೇಳುತ್ತಿರುವಾಗ ನಿನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಇರಬಹುದು. ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ನೀನು ಹಲವು ಬಾರಿ ಕೇಳಿಕೊಂಡಿರಬಹುದು. ಕೆಲವೊಮ್ಮೆ ಎಲ್ಲ ಬಾಗಿಲುಗಳು ಮುಚ್ಚಿರುವಂತೆ ಕಾಣಬಹುದು. ಕೆಲವೊಮ್ಮೆ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅನಿಸಬಹುದು. ಆದರೆ ನನ್ನ ಮಗುವೆ, ನೆನಪಿಟ್ಟಿಕೋ, ಮಣ್ಣಿನೊಳಗೆ ಹೂತು ಹಾಕಿದ ಬೀಜಕ್ಕೆ ಮೊದಲು ಕತ್ತಲೆ ಸಿಗುತ್ತದೆ, ನಂತರವೇ ಅದು ಮೊಳಕೆ ಒಡೆಯುತ್ತದೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಈಗ ಕಾಣುತ್ತಿರುವ ಕತ್ತಲೆ ಶಾಶ್ವತವಲ್ಲ. ಇದು ಒಂದು ಹೊಸ ಆರಂಭದ ಮುನ್ನೋಟ ಮಾತ್ರ. ನೀನು ಅನುಭವಿಸಿದ ನೋವು ವ್ಯರ್ಥವಾಗಿಲ್ಲ. ನೀನು ಸುರಿಸಿದ ಕಣ್ಣೀರು ವ್ಯರ್ಥವಾಗಿಲ್ಲ. ನೀನು ಮಾಡಿದ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ದೇವರು ಪ್ರತಿಯೊಂದನ್ನು ನೋಡುತ್ತಿದ್ದಾನೆ. ಕೆಲವು ರಾತ್ರಿ ನೀನು ಒಂಟಿಯಾಗಿ ಅತ್ತಿದ್ದೀಯಾ. ಯಾರಿಗೂ ಹೇಳದೆ ನಿನ್ನ ನೋವನ್ನು ನಿನ್ನೊಳಗೆ ಇಟ್ಟಿಕೊಂಡಿದ್ದೀಯಾ. ಎಲ್ಲರೂ ಮಲಗಿದ ನಂತರ ನಿನ್ನ ಮನಸ್ಸು ಮಾತ್ರ ಜಾಗೃತವಾಗಿದ್ದು 1000 ಪ್ರಶ್ನೆಗಳನ್ನು ಕೇಳಿದೆ. ಏಕೆ ನನ್ನ ಜೀವನದಲ್ಲಿ ಇಷ್ಟು ಪರೀಕ್ಷೆಗಳು ಎಂದು ನೀನು ಯೋಚಿಸಿದ್ದೀಯಾ. ನನ್ನ ಮಗುವೆ, ದೊಡ್ಡ ಆಶೀರ್ವಾದಗಳನ್ನು ಪಡೆಯುವವರ ಜೀವನದಲ್ಲಿ ದೊಡ್ಡ ಪರೀಕ್ಷೆಗಳು ಬರುತ್ತವೆ. ಏಕೆಂದರೆ ದೇವರು ನಿನ್ನನ್ನು ಸಾಮಾನ್ಯ ಜೀವನಕ್ಕೆ ಮಾತ್ರ ಸಿದ್ಧಗೊಳಿಸುತ್ತಿಲ್ಲ. ನಿನ್ನೊಳಗೆ ನೀನೇ ಅರಿಯದಷ್ಟು ಶಕ್ತಿ ಅಡಗಿದೆ ಎಂದು ನೀನು ದುರ್ಬಲನಾಗಿ ಕಾಣಬಹುದು. ಆದರೆ ನಾಳೆ ಇದೇ ಅನುಭವಗಳು ನಿನ್ನ ಶಕ್ತಿಯಾಗುತ್ತವೆ. ಇಂದು ನೀನು ಅಳಬಹುದು, ಆದರೆ ನಾಳೆ ಇದೇ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತವೆ. ಇಂದು ನೀನು ಕಾಯುತ್ತಿದ್ದೀಯಾ, ಆದರೆ ನಾಳೆ ದೇವರ ಸಮಯ ಬಂದಾಗ ಆಶೀರ್ವಾದಗಳು ಒಂದರ ಹಿಂದೆ ಒಂದರಂತೆ ನಿನ್ನ ಜೀವನಕ್ಕೆ ಬರುತ್ತವೆ. ಆದ್ದರಿಂದ ಆತುರ ಪಡಬೇಡ. ಹೂವು ಅರಳಲು ಸಮಯ ಬೇಕು, ಸೂರ್ಯೋದಯವಾಗಲು ಸಮಯ ಬೇಕು, ಫಲ ಬರಲು ಸಮಯ ಬೇಕು. ಹಾಗೆಯೇ ದೇವರ ಯೋಜನೆ ನೆರವೇರೋದಕ್ಕೂ ಸಮಯ
ಮಾಡಬೇಕು. ನನ್ನ ಮಗುವೇ, ನಿನ್ನ ಹೃದಯವನ್ನು ದ್ವೇಷದಿಂದ ತುಂಬಿಸಬೇಡ. ನಿನಗೆ ನೋವು ಕೊಟ್ಟವರನ್ನು ದೇವರಿಗೆ ಒಪ್ಪಿಸಿಬಿಡು. ನಿನ್ನ ಮನಸ್ಸಿನಲ್ಲಿ ಕ್ಷಮೆ ಇರಲಿ. ಕ್ಷಮಿಸುವ ಹೃದಯದಲ್ಲಿ ದೇವರ ಕೃಪೆ ಹೆಚ್ಚು ಕಾಲ ನೆಲೆಸುತ್ತದೆ. ಇಂದು ರಾತ್ರಿ ನಿನ್ನ ತಲೆಯನ್ನು ದಿಂಬಿನ ಮೇಲೆ ಇಡುವಾಗ ಒಂದು ವಿಷಯವನ್ನು ಮಾತ್ರ ನೆನಪಿಟ್ಟಿಕೋ. ನಾನು ಒಬ್ಬಂಟಿಯಲ್ಲ, ದೇವರು ನನ್ನ ಜೊತೆ ಇದ್ದಾನೆ. ಈ ಒಂದು ನಂಬಿಕೆಯೇ ನಿನ್ನನ್ನು ಅನೇಕ ಬಿರುಗಾಳಿಗಳಿಂದ ಕಾಪಾಡುತ್ತದೆ. ನೀನು ಬಿದ್ದಾಗ ಎಬ್ಬಿಸುವ ಶಕ್ತಿ ದೇವರದು. ನೀನು ಅತ್ತಾಗ ಸಮಾಧಾನ ನೀಡುವ ಕರುಣೆ ದೇವರದು. ನೀನು ಭಯಪಟ್ಟಾಗ ಧೈರ್ಯ ನೀಡುವ ಕೈ ದೇವರದು. ಆದ್ದರಿಂದ ನನ್ನ ಮಗುವೆ, ನಿನ್ನ ಮನಸ್ಸನ್ನು ದೃಢವಾಗಿರಿಸು. ನಿನ್ನ ಭಕ್ತಿಯನ್ನು ಗಟ್ಟಿಯಾಗಿರಿಸು. ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಬಹಳ ಬೇಗ ನಿನ್ನ ಹೃದಯದಲ್ಲಿ ಸಂತೋಷ ಮೂಡಿಸುವ ಒಂದು ಶುಭ ಸುದ್ದಿ ನಿನ್ನ ಜೀವನಕ್ಕೆ ಬರಲಿದೆ ಎಂದು ಪ್ರಾರ್ಥಿಸುತ್ತೇನೆ. ನಿನ್ನ ಮನೆಗೆ ಶಾಂತಿ ಬರಲಿ. ನಿನ್ನ ಕುಟುಂಬಕ್ಕೆ ಸುಖ ಬರಲಿ. ನಿನ್ನ ಪ್ರಯತ್ನಗಳಿಗೆ ಜಯ ಸಿಗಲಿ. ನಿನ್ನ ಕಣ್ಣೀರಿಗೆ ಸಂತೋಷದ ಅರ್ಥ ಸಿಗಲಿ. ನನ್ನ ಮಗುವೆ, ಈ ರಾತ್ರಿ ದೇವರ ಕೃಪೆಯಲ್ಲಿ ವಿಶ್ರಾಂತಿ ಪಡೆಯು. ನಾಳೆಯ ಬೆಳಕು ಹೊಸ ಆಶೀರ್ವಾದಗಳನ್ನು ಹೊತ್ತು ಬರಲಿ. ರಾಯರೇ, ನನ್ನನ್ನು ಕಾಪಾಡಿ ಎಂದು ಭಕ್ತಿಯಿಂದ ಕಮೆಂಟ್ ಮಾಡು. ನನ್ನ ಮಗುವೆ, ಈ ಕ್ಷಣದಲ್ಲಿ ನಿನ್ನ ಕಣ್ಣುಗಳಲ್ಲಿ ಕಾಣದ ಕಣ್ಣೀರು ಇರಬಹುದು. ನಿನ್ನ ತುಟಿಗಳ ಮೇಲೆ ಕಾಣದ ನೋವು ಇರಬಹುದು. ಆದರೆ ಒಂದು ವಿಷಯವನ್ನು ನಾನು ನಿನಗೆ ಹೇಳಲು ಬಯಸುತ್ತೇನೆ. ನೀನು ಸೋತಿಲ್ಲ. ನೀನು ತಡವಾಗಿದ್ದೀಯಾ ಅಷ್ಟೇ. ಸೋತಿಲ್ಲ. ಬಹಳ ದಿನಗಳಿಂದ ನೀನು ಒತ್ತಿಕೊಂಡಿರುವ ಆ ಭಾರ ನಿನ್ನ ಹೃದಯವನ್ನು ದಣಿಸಿದೆ. ಕೆಲವೊಮ್ಮೆ ಎಲ್ಲವನ್ನು ಬಿಟ್ಟು ದೂರ ಹೋಗಬೇಕು ಎಂದು ಕೂಡ ಅನಿಸಿರಬಹುದು. ಆದರೆ ನೋಡು ನನ್ನ ಮಗುವೆ, ಇಷ್ಟೊಂದು ಕಷ್ಟಗಳ ನಡುವೆಯೂ ನೀನು ಇನ್ನೂ ನಿಂತಿದ್ದೀಯಾ? ಅದೇ ನಿನ್ನ ದೊಡ್ಡ ಗೆಲುವು. ಇಂದು ನಿನಗೆ ಕಾಣುತ್ತಿರುವ ಪರಿಸ್ಥಿತಿ ಶಾಶ್ವತವಲ್ಲ. ಗಡಿಯಾರದ ಮುಳ್ಳು ಒಂದೇ ಜಾಗದಲ್ಲಿ ನಿಂತಿರುವಂತೆ ಕಾಣಬಹುದು. ಆದರೆ ಅದು ನಿಧಾನವಾಗಿ ಮುಂದೆ ಸಾಗುತ್ತಲೇ ಇರುತ್ತದೆ. ಅದೇ ರೀತಿ ನಿನ್ನ ಜೀವನವು ಮುಂದೆ ಸಾಗುತ್ತಿದೆ. ನೀನು ಕಾಣದೇ ಇರುವ ಜಾಗದಲ್ಲಿ ದೇವರ ಕೆಲಸ ಮಾಡುತ್ತಿದ್ದಾನೆ. ನೀನು ಮಲಗಿರುವಾಗಲೂ ನಿನ್ನ ಒಳಿತಿಗಾಗಿ ದಾರಿಗಳನ್ನು ಸಿದ್ಧಪಡಿಸುತ್ತಿದ್ದಾನೆ. ನೀನು ಅಳುತ್ತಿರುವಾಗಲೂ ನಿನ್ನ ಕಣ್ಣೀರನ್ನು ಆಶೀರ್ವಾದವಾಗಿ ಪರಿವರ್ತಿಸುತ್ತಿದ್ದಾನೆ. ನೀನು ನಿರಾಶೆಯಾಗಿರುವಾಗಲೂ ನಿನ್ನ ಭವಿಷ್ಯವನ್ನು ಸುಂದರಗೊಳಿಸುತ್ತಿದ್ದಾನೆ. ಆದ್ದರಿಂದ ಒಂದು ಕ್ಷಣವೂ ನಾನು ಒಬ್ಬಂಟಿ ಎಂದು ಭಾವಿಸಬೇಡ. ನನ್ನ ಮಗುವೆ, ನಿನ್ನ ಜೀವನದಲ್ಲಿ ಬೇಗನೆ ಒಂದು ದಿನ ಬರಲಿದೆ. ಆ ದಿನ ನೀನು ಹಿಂತಿರುಗಿ ನೋಡಿದಾಗ ಅಂದು ನಾನು ಕೈ ಬಿಡದೆ ಇದ್ದಿದ್ದು ಒಳ್ಳೆಯದಾಯಿತು ಎಂದು ಹೇಳುವೆ. ಆ ದಿನ ನಿನ್ನ ಹೃದಯದಲ್ಲಿ ಸಂತೋಷ ಇರುತ್ತದೆ. ಆ ದಿನ ನಿನ್ನ ಮುಖದಲ್ಲಿ ನಗು ಇರುತ್ತದೆ. ಆ ದಿನ ನಿನ್ನ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತದೆ. ಈಗ ನಿನಗೆ ಅಸಾಧ್ಯ ಎಂದು ಕಾಣುತ್ತಿರುವ ವಿಷಯಗಳು ದೇವರ ಕೃಪೆಯಿಂದ ಸಾಧ್ಯವಾಗುತ್ತವೆ. ಆದರೆ ಒಂದು ವಿಷಯ ನೆನಪಿಡು, ಆಶೀರ್ವಾದ ಬರುವ ಮುನ್ನ ದೇವರು ನಿನ್ನ ಹೃದಯವನ್ನು ಸಿದ್ಧಗೊಳಿಸುತ್ತಾನೆ. ಗೆಲುವು ಬರುವ ಮುನ್ನ ದೇವರು ನಿನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ. ಬೆಳಕು ಬರುವ ಮುನ್ನ ಕತ್ತಲೆ ಸ್ವಲ್ಪ ಹೆಚ್ಚು ಕಾಣಿಸುತ್ತದೆ. ಆದ್ದರಿಂದ ಈಗ ಎದುರಾಗಿರುವ ಕಷ್ಟಗಳನ್ನು ನೋಡಿ ಹೆದರಬೇಡ. ನೀನು ಯೋಚಿಸಿದ ದಾರಿಯಿಂದ ಸಹಾಯ ಬರಬಹುದು. ನೀನು ನಿರೀಕ್ಷಿಸಿದ ರೀತಿಯಲ್ಲಿ ಸಂತೋಷ ಬರಬಹುದು. ನೀನು ಕಲ್ಪಿಸಿದ ರೀತಿಯಲ್ಲಿ ಅವಕಾಶಗಳು ಬರಬಹುದು. ದೇವರ ಕೃಪೆ ಬಂದಾಗ ಒಂದು ಕ್ಷಣದಲ್ಲಿ ಅನೇಕ ಸಂಗತಿಗಳು ಬದಲಾಗಬಹುದು. ಆದ್ದರಿಂದ ಇಂದಿನ ರಾತ್ರಿ ಒಂದು ನಿರ್ಧಾರ ಮಾಡು. ನಾನು ಭಯಕ್ಕಿಂತ ನಂಬಿಕೆಯನ್ನು ಆರಿಸಿಕೊಳ್ಳುತ್ತೇನೆ. ನಾನು ನಿರಾಶೆಗಿಂತ ಆಶೆಯನ್ನು ಆರಿಸಿಕೊಳ್ಳುತ್ತೇನೆ. ನಾನು ದುಃಖಕ್ಕಿಂತ ದೇವರ ಕೃಪೆಯನ್ನು ನಂಬುತ್ತೇನೆ. ನನ್ನ ಮಗುವೆ, ನಿನ್ನ ಹೃದಯದೊಳಗೆ ಇನ್ನೂ ಒಂದು ಸುಂದರ ಕತೆ ಬರೆಯಬೇಕಿದೆ. ನಿನ್ನ ಜೀವನದಲ್ಲಿ ಅತ್ಯುತ್ತಮ ಅಧ್ಯಾಯ ಇನ್ನೂ ಆರಂಭವಾಗಿಲ್ಲ. ನಿನ್ನ ಪ್ರಾರ್ಥನೆಗಳ ಉತ್ತರ ಇನ್ನೂ ದಾರಿಯಲ್ಲಿದೆ. ಹಾಗಾಗಿ ತಾಳ್ಮೆಯಿಂದಿರು, ಭಕ್ತಿಯಿಂದಿರು, ಧೈರ್ಯದಿಂದಿರು. ಏಕೆಂದರೆ ದೇವರು ನಿನ್ನನ್ನು ಮರೆತಿಲ್ಲ. ನೀನು ಈಗ ಕೇಳುತ್ತಿರುವ ಈ ಸಂದೇಶವು ಒಂದು ನೆನಪು. ನಿನ್ನ ಜೀವನ ಮುಗಿದಿಲ್ಲ. ನಿನ್ನ ಆಶೀರ್ವಾದ ಇನ್ನೂ ಬರುತ್ತಿದೆ. ನಿನ್ನ ಸಮಯ ಹತ್ತಿರವಾಗುತ್ತಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ರಾಯರೇ, ನನ್ನ ಕುಟುಂಬವನ್ನು ಕಾಪಾಡಿ ಎಂದು ಬರೆಯಿರಿ. ಈ ಸಂದೇಶ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾಯರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಮುಂದಿನ ಪವಿತ್ರ ಸಂದೇಶದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭರಾತ್ರಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರರ ಕೃಪೆ ಸದಾ ನಿಮ್ಮೊಂದಿಗಿರಲಿ.